ಅಪ್ಪ ತುಂಬ ಜನ ಬರೋದು ನೋಡಿ ಆಶ್ಚರ್ಯ ಆಯಿತು. ಜೊತೆಗೆ ಗುಂಪಾಗಿ ಬರೋದು ನೋಡಿ ಎಲ್ಲೇನು ತೊಂದರೆ ಮಾಡೋಕ್ಕೆ ಬರ್ತಿದ್ದಾರೋ ಅಂತ ಭಯನೂ ಆಯಿತು. ಆಮೇಲೆ ಒಂದು ಸಣ್ಣ ಯೋಚನೆ ಬಂತು, ನಾವು ಈ ಏರಿಯಾದಲ್ಲಿ ಅಜಾತ ಶತ್ರುಗಳು, ನಮ್ಗೆ ಯಾಕೆ ದುಶ್ಮನಿನೂ ಇಲ್ಲ ಅಂತ. ಹಾಗಿರುವಾಗ ಯಾರ್ಯಾಕೆ ಸುಮ್ಮನೆ ತೊಂದರೆ ಕೊಡೋಕ್ಕೆ ಬರ್ತಾರೆ ಅಂತ ರಿಯಲೈಸ್ ಆಯಿತು. ಗಲಾಟೆ ಮಾಡುವಂಥ ಕೆಲಸ ನಾವೇನೂ ಮಾಡಿಲ್ವಲ್ಲ ಕಂದ. ಅದೇಪ್ಪ, ಆ ಥರ ಒಂದು ಕ್ಷಣ ಅನಿಸ್ತು ಅಷ್ಟೇ. ಆದರೆ ಬರೀ ಬಾಯಿ ಮಾತಿಂದ ಇಷ್ಟೊಂದು ಜನ ಸೇರ್ಬೋದು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲಪ್ಪ. ಅಂಕಲ್, ಜನ ಜಾಸ್ತಿ ಇದ್ದಾರೆ, ನಾವು ಮಾಡಿರೋ ಪಲ್ಯ ಸಾಕಾಗುತ್ತೆ ಅಂತ ನಮ್ಗೆ ಅನಿಸ್ತಾ ಇಲ್ಲ. ಇವಾಗೇನು ಮಾಡೋದು? ಅಯ್ಯೋ ರಾಜಣ್ಣ, ಅದೇ ಕಮ್ಮಿ ಆಯಿತು, ನಾವು ಜಾಸ್ತಿನೇ ಮಾಡಿದ್ವಲ್ವಾ. ಕ್ವಾಲಿಟಿ ಜೊತೆಗೆ ಕ್ವಾಂಟಿಟಿ ಜಾಸ್ತಿ ಕೊಟ್ಟಿದ್ದೀವಲ್ಲ, ಅದಕ್ಕೆ ಈ ಥರ ಆಗಿದೆ. ಅಯ್ಯೋ ರಾಜಣ್ಣ, ಮತ್ತೆ ನೋಡಿ ಬಡಿಸ್ಬೇಕು ತಾನೇ. ಯಾರೀ ಕುಂಬಳಕಾಯಿನ ಬಡಿಸಿದ್ದು? ಚೂರು ಸೆನ್ಸೆ ಇಲ್ಲ ಇವಳಿಗೆ. ಹಾಗೇನಿಲ್ಲ, ನಾರ್ಮಲ್ ಆಗೇ ಬಡಿಸಿದ್ದಾಳೆ. ಆದರೆ ಜನ ಅದನ್ನು ಕೇಳಿ ಹಾಕ್ಸ್ಕೊತಿದ್ದಾರೆ. ಇಷ್ಟೇ ಹಾಕ್ತೀನಿ ಮತ್ತೆ ಕೊಡಲ್ಲ ಅನ್ನೋದಕ್ಕೆ ಇದು ಪ್ಲೇಟ್ ಮಿಸ್ ಅಲ್ಲ ಅಲ್ವಾ? ಮನೇಲಿ ನಡೀತಿರೋ ಮೆಸ್ಸು ಈಗಲೇ ನಾವು ಕಮ್ಮಿ ಕೊಡ್ತೀವಿ ಅಂತ ಜನಕ್ಕೆ ಅನ್ಸಿದ್ರೆ ಬ್ಯಾಡ್ ನೇಮ್ ಬರುತ್ತೆ. ಸರಿಯಾಗಿ ಹೇಳಿದೆ ರಾಜ. ಮೊದಲು ನಾವು ಹೆಸರು ಮಾಡಬೇಕು, ಆ ಹೆಸರಿಗೆ ಆಮೇಲೆ ಕಾಸು ಬಂದೇ ಬರುತ್ತೆ. ಕೈ ಕಚ್ಚಿ ಬಡಿಸೋದ್ರಲ್ಲಿ ಅರ್ಥನೇ ಇಲ್ಲ. ನಾವು ಕಾಸು ತಗೊಂಡ್ರು ಹಾಕೋದು ಊಟನೇ ತಾನೆ. ಅದರಲ್ಲಿ ಯಾವುದೇ ರೀತಿ ಕಂಜೂಸ್ ಮಾಡಬಾರ್ದು. ಎಲ್ರಿಗೂ ಧಾರಾಳವಾಗಿ ಬಡಿಸಿ. ಖಾಲಿ ಆದರೆ ಮತ್ತೆ ಮಾಡಿದ್ರಾಯ್ತು. ಪಲ್ಯ ಮಾಡೋದೇನೇನು ದೊಡ್ಡ ಸಮಾರಾಧನೆನಾ? ಆದರೆ ಕಾಸು ಕೊಟ್ಟು ಊಟಕ್ಕೆ ಬರೋರಿಗೆ ಯಾವುದು ಕಡಿಮೆ ಆಯಿತು ಅಂತ ಮಾತ್ರ ಅನ್ನಿಸ್ಬಾರ್ದು. ಪಲ್ಯ ಖರ್ಚಾಗೋದು ಅನುಮಾನನೇ ಇಲ್ಲ. ನಾನು ಇಲ್ಲೇ ಹೋಗಿ ಶೆಟ್ಟರ್ ತರಕಾರಿ ತಂದ್ಬಿಡ್ತೀನಿ. ತಂದಿರೋದು ಕೂಡ ಖಾಲಿಯಾಗಿ ಹೋಯ್ತಾ ರಾಜಣ್ಣ? ಇದೆ, ಆದರೆ ಸಾಕಾಗಲ್ಲ ಅನ್ಸುತ್ತೆ. ಸರಿಯಪ್ಪ, ಬೇಗ ಹೋಗಿ ಬೇಗ ಬಾ. ಆಯ್ತು ಅಂಕಲ್. ನಾನು ಕೇಟ್ರಿಂಗ್ ಬಿಟ್ಟ ಮೇಲೆ ಮತ್ತೆ ಜನ ನಾನು ಮಾಡೋ ಅಡುಗೆನ ಹೊಟ್ಟೆ ತುಂಬ ಖುಷಿಯಿಂದ ಊಟ ಮಾಡೋ ಸಮಯ ಮತ್ತೆ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಭಗವಂತ ಎಲ್ಲನೂ ಹೀಗೆ ಚೆನ್ನಾಗಿಟ್ಟಿರಪ್ಪ. ಅಪ್ಪ, ಐ ಆಮ್ ಸೋ ಪ್ರೌಡ್ ಆಫ್ ಯು. ಈ ವಯಸ್ಸಲ್ಲೂ ಮುಂದೆ ನಿಂತು ಎಲ್ಲ ಜವಾಬ್ದಾರಿ ತಗೊಳ್ತಿದ್ದೀರಾ. ನಿಮ್ಮಂಥ ತಂದೆ ನನಗಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅಯ್ಯೋ, ನನಗೆ ಎಷ್ಟಮ್ಮ ವಯಸ್ಸಾಗಿದೆ? ನನಗಿನ್ನು ಈಗಷ್ಟೇ 20. ಮೇಲೆ ಯಾವನ್ ಕೇಳಿ ಊಟ ಕೂತಿದ್ರ? ಯಾಕ್ರಪ್ಪ ಗಲಾಟೆ ಮಾಡ್ತಾ ಇದ್ದೀರಾ? ಎಲ್ರಿಗೂ ಊಟ ಸಿಗುತ್ತೆ. ನೀನು ಊಟ ಯಾವನ್ ಬೇಕು? ಯಾರು ಕೇಳಿ ಮಿಸ್ ಮಾಡಿದ್ಯಾ? ಯಾರನ್ನು ಯಾಕಪ್ಪ ಕೇಳಬೇಕು? ನಮ್ಮ ಮನೇಲಿ ನಾವು ಮಾಡಿದ್ದೀವಿ. ಹೈ, ನಿಂದೇನು ಮೈಸೂರು ರಾಜ್ಯದ ಛತ್ರ ಅನ್ಕೊಂಡಿದ್ಯೇನೋ? ಯಾವನು ಒಂದು ಅಗಳು ಅನ್ನ ತಿನ್ನಂಗಿಲ್ಲ. ಯಾರ ಮೇಲೆ ಆಚೆ? ವೇದಾಂತ್, ಈ ವರ್ಷ ನಮ್ಮ ಹತ್ರ ಹೊಸ ಸ್ಟಾರ್ಟಪ್ಸ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಬಡ್ಜೆಟ್ ಕಮ್ಮಿ ಇದೆ. ಕೊರೋನಾದಿಂದಾಗಿ ಈಗ ಆಲ್ರೆಡಿ ನಡೀತಿರೋ ಪ್ರಾಜೆಕ್ಟ್ಗಳದ್ದು ರಾ ಮೆಟೀರಿಯಲ್ಸ್ ರೇಟ್ ಕೂಡ ಇನ್ಕ್ರೀಸ್ ಆಗಿದೆ. ಹಾಗಂತ ನಾವು ಎಂಪ್ಲಾಯೀಸ್ಗಳು ಬೋನಸ್ ಕೂಡ ಹೋಲ್ಡ್ ಮಾಡೋಕ್ಕಾಗಲ್ಲ. ಸೊ ನಾವು ಹೊಸ ಸ್ಟಾರ್ಟಪ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಆಲ್ರೆಡಿ ಇರೋ ಅಕ್ವೈರ್ ಆಗಿರೋ ಸ್ಟಾರ್ಟಪ್ಸ್ ಜೊತೆ ಹೊಸ ಪ್ರಾಜೆಕ್ಟ್ನ ಶುರು ಮಾಡಿದ್ರೆ ಕಾಸ್ಟ್ನ ಕಮ್ಮಿ ಮಾಡ್ಬೋದು ಅಂತ ನನಗನ್ನಿಸಿದೆ. ನೀವೇನಂತೀರಾ? ವೇದಾಂತ್, ಆರ್ ಯು ಆಲ್ರೈಟ್? ನಾನು ಆಗಿಂದ ಮಾತಾಡ್ತಾನೆ ಇದ್ದೀನಿ, ಆದರೆ ನೀವು ಬೇರೆ ಎಲ್ಲೋ ಇರೋ ಹಾಗಿದೆ. ನೀವು ಮೂಡಿಲ್ಲ ಅಂದರೆ ಹೇಳಿ, ನಾವಿದನ್ನು ಮತ್ತೆ ಯಾವಾಗಾದ್ರೂ ಮಾತಾಡೋಣ. ಸಾರಿ ಸರ್, ಅದು ಅಮೂಲ್ಯ ಜೊತೆ ಫೋನಲ್ಲಿ ಮಾತಾಡ್ತದೆ. ಅವ್ನು ಇದಕ್ಕಿಂತ ಫೋನ್ ಕಟ್ ಮಾಡಲ್ಲ. ನಿಜವಾಗ್ಲೂ ನೀವು ಅಷ್ಟಕ್ಕೆ ಇಷ್ಟೆಲ್ಲ ಫೀಲ್ ಮಾಡ್ಕೋತಿದ್ದೀರಾ? ಐ ಡೋಂಟ್ ನೋ ಸಾರ್ಥಕ್, ತುಂಬ ವಿಯರ್ಡ್ ಅನ್ನಿಸ್ತದೆ. ಐ ಸ್ಟ್ರಾಂಗ್ಲಿ ಫೀಲ್ ಅಮೂಲ್ಯಗೆ ಏನೋ ತೊಂದರೆ ಆಗುತ್ತೆ ಅನ್ಸುತ್ತೆ.
ಅಮೂಲ್ಯ ಮೇಡಮ್ ಬಗ್ಗೆ ಮಾತಾಡ್ತಾ ಇದ್ರಾ, ನಾನು ಕೇಳಿಸ್ಕೊಂಡೆ. ಅಲ್ಲಿಗೆ ಆದ್ಯ ಮೇಡಮ್ ನಿಮಗೆ ಇವ್ರ ವಿಚಾರನ ಹೇಳಿದ್ದಾರೆ ಅಂತ ಆಯ್ತು. ಸೊ ಆದ್ಯ ಮೇಡಮ್ ನಿಮಗೆ ವಿಚಾರ ಹೇಳಿದ್ದಾರೆ ಅಂದಮೇಲೆ ಈ ವಿಚಾರ ಮನೆಯವ್ರಿಗೆಲ್ಲ ಗೊತ್ತಾಗಿರುತ್ತೆ. ಅಬ್ಬಾ, ಅಂತೂ ಇವ್ರ ವಿಚಾರನ ನಾನು ಮನಸ್ಸಲ್ಲಿ ಇಟ್ಕೊಂಡು ಕೊರಗೋ ಕಾಲ ಮುಗೀತು. ಥ್ಯಾಂಕ್ ಯು ದೇವ್ರಿ. ನನಗೆ 4 ಸಲ ಅಲ್ಲ 2 ಸಲ ಬೆಸ್ಟ್ ಕಮಿಡಿಯನ್ ಅವಾರ್ಡ್ ಬಂದಾಗ್ಲೂ ಇಷ್ಟು ಖುಷಿ ಆಗಿರಲಿಲ್ಲ. ವೇದಾಂತ್, ಈ ಬುಳ್ಳ ಏನು ಹೇಳ್ತಿದ್ದಾರೆ? ಅಮೂಲನ್ ವಿಷಯ ಆದ್ಯ ಹೇಳಿದ್ಲು. ಏನು ವಿಷಯ? ನನಗೇನು ಗೊತ್ತೇ ಇಲ್ಲ. ಸಾರ್ಥಕ್, ನೀವು ಒಳ್ಳೆ ಈ ಕಾಂತಿನ ಮಾತೆಲ್ಲ ಸೀರಿಯಸ್ ಆಗಿ ತಗೊಳ್ತಿದ್ದೀರಲ್ಲ. ಹೊತ್ತು ಗೊತ್ತು ಇಲ್ಲದೆ ಏನ್ ಬೇಕೋ ಅದನ್ನೇ ಮಾತಾಡ್ತಿರ್ತಾರೆ. ನಾನ್ಸೆನ್ಸ್. ಸಾರ್ಥಕ್, ಯು ಕ್ಯಾನ್ ಲೀವ್. ನಾವು ಬೇಕಾದ್ರೆ ಆಮೇಲೆ ಮಾತಾಡ್ಬೋದು. ಅಲ್ಲ, ಏನು ವಿಷಯ ಅಂತ ಹೇಳಿ ಪರವಾಗಿಲ್ಲ. ಇಟ್ಸ್ ಓಕೆ ಸಾರ್ಥಕ್, ನೀವು ಹೊರಡಿ, ಆಮೇಲೆ ಮಾತಾಡೋಣ. ಹರೀಶ್ ಶೋರ್? ಆಕ್ಚುಲಿ ಸರ್ ಬಡಿ ಸರ್ ಬಡಿ ಹೊಡಿಬೇಡಿ ಕಾಲು ಬಿಡ್ತೀರಿ, ಹೊಡಿಬೇಡಿ ಬಾ. ಅಲ್ಲ, ಹಾಗಾದ್ರೆ ಸಾರ್ಥಕ್ ಸರ್ಗೆ ಇವ್ರ ಮ್ಯಾಟ್ರ್ ಗೊತ್ತಿಲ್ವಾ? ಆದ್ಯ ಮೇಡಮ್ ಗೊತ್ತಾಗಿದೆ, ಆದ್ರೆ ಸಾರ್ಥಕ್ ಸರ್ ಗೊತ್ತಾಗಿಲ್ಲ ಅಂದ್ರೆ ಏನ್ ಅರ್ಥ? ಹಾಗಾದ್ರೆ ಗಂಡ ಹೆಂಡತಿ ಮಧ್ಯೆ ಅಷ್ಟಕ್ಕಷ್ಟೇನೆ ಏನಾದ್ರು ಶಿವ ಯಾರಿಗೇನೇ ಪ್ರಾಬ್ಲಮ್ ಆದ್ರೂ ಕೊನೆಗೆ ಅದು ನನ್ನ ಬುಡಕ್ಕೆ ಬರುತ್ತಲ್ಲಪ್ಪ. ಲೆಕ್ಕಕ್ಕಿಲ್ಲದೆ ಇರೋ ಅಷ್ಟು ದೇವ್ರಿದ್ದೀರಾ, ಯಾರಿಗೂ ನನ್ನ ಮೇಲೆ ಕರ್ಡರೇ ಇಲ್ವಾ? ಹಲೋ, ಯಾರೇ ನೀವು? ನಮ್ಮನೆಗೆ ಬಂದು ಧಮಕಿ ಹಾಕ್ತಿದ್ದೀರಾ? ಅವರು ದುಡ್ಡು ಕೊಟ್ಟು ಊಟ ಮಾಡ್ತಿದ್ದಾರೆ, ಅವ್ರು ಯಾಕೆ ಎದೊಳ್ಬೇಕು? ಏನ್ ರೌಡಿಸಮ್ಮ? ಯಾರೇ ನೀವು? ಇವರು ಬಡ್ಡಿ ರಂಗಣ್ಣ ಕಡೆ ಹುಡುಗರು ಕಣೆ. ಇವ್ರನ್ನ ಮುಂಚೆ ನಾನು ನೋಡಿದ್ದೀನಿ. ಈ ಮನೇಲಿ 4 ಜನ ಹೆಣ್ಮಕ್ಳಿದೆ ಅಂತ ಗೊತ್ತಿತ್ತು, ಅದ್ರಲ್ಲೂ ಒಂದು ಆಟೋ ಬಾಂಬ್ ಅಂತ ಇವತ್ತೇ ಗೊತ್ತಾಗಿತ್ತು. ಮಜಾ ಇದೆ, ಒಳ್ಳೆ ಎಂಟರ್ಟೈನರು. ಏಯ್, ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ಓಯ್ ಪಟಾಕಿ, ನಾನು ಮಾತಾಡಕ್ ಬಂದಿಲ್ಲ. ಮಾತಾಡ್ಬೇಕು ಅಂದ್ರೆ ಪುರ್ಸತ್ ಮಾಡ್ಕೊಂಡ್ ಬರ್ತೀನಿ, ಅವಾಗ ಇಬ್ರು ಸೇರಿ ಅಷ್ಟೇ ಹೊಡೆಯೋಣ. ಏನಂತೀಯ? ಏಯ್, ಇನ್ನು ಏನ್ರ ಮುಖಗಳು ನೋಡ್ತಾ ಇದ್ದೀರಾ? ಮರ್ಯಾದೆಯಿಂದ ಜಾಗ ಖಾಲಿ ಮಾಡ್ರಿ, ಇಲ್ಲಾಂದ್ರೆ ಪರ್ಸು ಮೊಬೈಲ್ ಕಿತ್ಕೊಂಡು ಕಳಿಸ್ಬೇಕಾಗತ್ತೆ. ರೈಟ್ ಅವ್ರೆ. ಅಣ್ಣ ಇರೋಣ, ಅವ್ರೇನೋ ಹೇಳ್ತಾರೆ ಅಂತ ನೀವು ತಲೆ ಕೆಡ್ಸ್ಕೋಬೇಡಿ. ನೀವು ಆರಾಮಾಗಿ ಊಟ ಮಾಡಿ, ಎಲ್ಲೂ ಹೋಗ್ಬೇಡಿ. ಅಣ್ಣ, ಯಾರು ಹೋಗ್ಬೇಡಿ, ನಾನು ಇವ್ರ ಹತ್ರ ಮಾತಾಡ್ತೀನಿ. ಅಣ್ಣ ಅಣ್ಣ ಎಲ್ಲ ಹೋದ್ರು ತಾನೆ, ಉಳ್ದಿರೋದೆಲ್ಲ ತೆಗೆದು ಬಿಸಾಕೋ. ಯಾಕಪ್ಪ ಹೀಗೆಲ್ಲ ಮಾಡ್ತಾ ಇದ್ದೀರಿ? ನಾವೇನು ದ್ರೋಹ ಮಾಡಿದೀವಿ ನಿಮಗೆ? ಅನ್ನಕ್ಕೆ ಅವಮಾನ ಮಾಡಬಾರ್ದು, ಊಟನ ಹಾಳು ಮಾಡಬೇಡಿ. ಏನ್ರಪ್ಪ ಇದೆಲ್ಲ? ನಾವು ಯಾರಿಗೂ ತೊಂದರೆ ಮಾಡಿಲ್ಲಪ್ಪ. ಮನೆಗೆ ಬಂದು ಈ ಥರ ಎಲ್ಲ ಅವಮಾನ ಮಾಡಿ ಊಟಕ್ಕೆ ಬಂದು ಕೂತಿರೋರ್ನ ಈ ಥರ ಎಬ್ಬಿಸ್ತಿದ್ದೀರಲ್ಲ, ನಿಮಗೆ ಮನುಷ್ಯತ್ವನೇ ಇಲ್ವಾ? ಮನುಷ್ಯತ್ವನ ಅದೇ ಸಿಗುತ್ತಮ್ಮ. ನಿಮ್ಮ ಹೋಟ್ಲಲ್ಲಿ ಮನುಷ್ಯತ್ವ ಅನ್ನೋದು ಬೇಯಿಸಾಕೋದಾದ್ರೆ ನಮಗೊಂದು ಪ್ಲೇಟ್ ಕೊಡಿ. ನೀವು ಹೊಟ್ಟೆಗೆ ತಿನ್ನೋದು ಅನ್ನನೇ ಅಲ್ವೇನಪ್ಪ? ದುಡ್ಡು ತಿನ್ನೋನ ಬಡ ತಿನ್ಬೇಡ್ರಪ್ಪ, ನಿಮ್ಗೆಲ್ಲ ಪಾಪ ಬರುತ್ತೆ. ನೋಡಿ, ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನಾವು ನಮ್ಮ ಮನೇಲಿ ಮೆಸ್ ನಡೆಸಿದ್ರೆ ನಿಮ್ಗೇನು ಸಮಸ್ಯೆ ಆಗುತ್ತೆ ಹೇಳಿ? ದಯವಿಟ್ಟು ಹೀಗೆಲ್ಲ ಮಾಡಬೇಡಿ. ನೋಡಿ ಸ್ವಾಮಿ, ನಮ್ಮ ಏರಿಯಾದಲ್ಲಿ ಯಾವುದೇ ಬಿಸ್ನೆಸ್ ಶುರು ಆಗ್ಬೇಕಾದ್ರೆ ಮೊದಲು ರಂಗಣ್ಣಗೆ ಹಫ್ತಾ ಕೊಡಬೇಕು. ಶುರು ಮಾಡಿದ್ಮೇಲಲ್ಲ, ಶುರು ಮಾಡೋದಕ್ಕೂ ಮೊದಲೇ. ನೀವು ನೋಡ್ರೆ ಸಂಬಂಧನೇ ಇಲ್ದಿರೋ ಥರ ಮನೇನೇ ಹೋಟ್ಲು ಮಾಡಕ್ಕೆ ನೋಡ್ತಿದ್ದೀರಾ?
ಕೈ ಮಾಡ್ಬಿಟ್ಟು ಈ ಹುಡುಗಿನ ಮೇಲೆ ಏನಕ್ಕೋ ಕಿರಿಕೋ ನಡಿ ಹೋಗೋಣ. ಶ್ರೀಧರ್, ಇವತ್ತು ನೀವು ಆಫೀಸ್ಗೆ ಹೋಗ್ಬೇಕಾಗುತ್ತೆ. ನಾನು ಯಾಕೆ ಆಫೀಸ್ಗೆ ಹೋಗ್ಬೇಕು? ನಂಗೆ ಬೇರೆ ಕೆಲಸ ಇದೆ. ನನ್ನ ತಲೆ ಬಿಸಿಲಿ ಈ ತಿಂಗಳು ಆಕ್ಟಿವಿಟಿ ಚೆಕ್ನ ನಾನು ಮಾಡೋಕ್ಕಾಗಲಿಲ್ಲ. ಸೊ ನೀವು ಹೋಗಿ ಅದಕ್ಕೆ ಬೇಕಾಗಿರೋ ಪೇಪರ್ಸ್ನೆಲ್ಲ ತೊಗೊಂಬನ್ನಿ. ನೀನು ಯಾಕೆ ತಲೆ ಕೆಡ್ಸ್ಕೊತಾ ಇದೆಯಾ? ವೇದ ಅಂತೆಲ್ಲ ನೋಡ್ಕೊತಾ ಅಂದ್ಬಿಡು. ನಾನು ಏನು ಮಾಡ್ತೀನಿ, ಅದನ್ನು ಯಾಕೆ ಮಾಡ್ತೀನಿ ಅಂತ ಎಲ್ಲ ಯೋಚನೆ ಮಾಡಿಬಿಟ್ಟೆ ಮಾಡೋದು. ಸುಮ್ಮನೆ ನನಗೆ ಅಡ್ವೈಸ್ ಕೊಡಕ್ಕೆ ಬರಬೇಡಿ. ಹೇಳ್ದಷ್ಟು ಮಾಡಿ. ಏನಕ್ಕೆ ಕಟ್ ಮಾಡ್ತಿದ್ದೀರಾ? ಯಾವುದೋ ಎಮರ್ಜೆನ್ಸಿ ಕಾಲ್ ಇರ್ಬೋದಲ್ವಾ? ರಿಸೀವ್ ಮಾಡಿ ಏನು ವಿಷಯ ಅಂತ ಕೇಳೋಕ್ಕಾಗಲ್ವಾ ನಿಮಗೆ? ಸುಹಾಸಿನಿ, ನಾನು ಹೇಗೆ ನಿನ್ನ ವಿಚಾರದಲ್ಲಿ ತಲೆ ಹಾಕಲ್ವೋ ಅದೇ ಥರ ನೀನು ನನ್ನ ವಿಚಾರದಲ್ಲಿ ತಲೆ ಹಾಕದೇ ಇದ್ರೆ ಸರಿ ಇರುತ್ತೆ. ನಿನಗೆ ಹೇಗೆ ಏನು ಮಾಡ್ಬೇಕಂತ ಗೊತ್ತಿದೆಯೋ ಅದೇ ಥರ ನನಗೂ ಗೊತ್ತಿದೆ. ನೀನು ನಿನ್ನ ಕೆಲಸ ನೋಡಿಕೊಂಡು ಸುಮ್ಮನಿರು. ಹಲೋ. ಓಹೋ, ಸಾಕ್ಷಾತ್ ಸುಹಾಸಿನಿ ಮೇಡಮ್ ಅವರೇ ಲೈನಿಗೆ ಬಂದ್ಬಿಟ್ಟಿದ್ದೀರಾ? ಇವತ್ತು ನಿಮ್ಮ ಧ್ವನಿ ಕೇಳಿಸ್ಕೊಳ್ಳೋದಕ್ಕೆ ನಾವು ಅದೇನು ಪುಣ್ಯ ಮಾಡಿದ್ವೋ ಏನೋ. ನೀವು ಯಾರು ಮಾತಾಡ್ತಿರೋದು ಅಂತ ಗೊತ್ತಾಗ್ಲಿಲ್ಲ. ಅಷ್ಟು ಬೇಗ ಗೊತ್ತಾದರೆ ಏನು ಚೆನ್ನಾಗಿರುತ್ತೆ ಹೇಳಿ. ನೋಡಿ, ನೀವ್ ಯಾರು ಅಂತ ಗೊತ್ತಿಲ್ಲದೆ ಮಾತಾಡಕ್ಕಾಗಲ್ಲ. ನೀವ್ ಯಾರು ಅಂತ ಹೇಳಿದ್ರೆ ಮಾತ್ರ ಮುಂದಿನ ಮಾತು. ನಿಮ್ಮ ಗೆಳೆಯ ಅಂದ್ಕೊಳ್ಳಿ, ಹಿತೈಷಿ ಅಂದ್ಕೊಳ್ಳಿ, ಅದೂ ಬೇಡ ಅಂದರೆ ನಿಮ್ಮ ಹೆಸರು ಸುಹಾಸಿನಿ ವಸಿಷ್ಠ ಅಲ್ಲ ಅಂತ ಜಗತ್ತಲ್ಲಿ ಗೊತ್ತಿರೋ ಕೆಲವು ವ್ಯಕ್ತಿಗಳಲ್ಲಿ ನಾನು ಒಬ್ಬ ಅಂತ ಅಂದ್ಕೊಳ್ಳೋದಾದ್ರೂ ಓಕೆ. ಓಹೋ, ಇತಿಹಾಸದಲ್ಲಿ ನಾನು ಹೊಸ್ಕಾಗ್ತಾ ಇರೋ ಯಾವುದೋ ಒಂದು ಹುಳು ಇವಾಗ ದೊಡ್ಡದಾಗಿ ಬೆಳೆದಿದೆ ಅಂತ ಅನ್ನಿಸ್ತಾ ಇದೆ. ನನ್ನ ಗಂಡನ ಹತ್ರ ದುಡ್ಡಿಸ್ಕೊಳಕ್ ಪ್ಲಾನ್ ಮಾಡಿದವನು ನೀನೇ ಅಲ್ವಾ? ಅಷ್ಟು ಸಣ್ಣ ಕೆಲಸಕ್ಕೆ ನಾನು ಪ್ಲಾನ್ ಎಲ್ಲ ಮಾಡಲ್ಲ. ಆಗ್ಲೂ ಮಾಡಿರ್ಲಿಲ್ಲ, ಸುಮ್ಮನೆ ಇಸ್ಕೊಂಡೆ ಅಷ್ಟೇ. ಹೌ ಡೇರ್ ಯು. ಸುಹಾಸಿನಿ ಅವರೇ, ದಿನ ಕಳೆದ ಹಾಗೆ ಆಯಸ್ಸು ಕಮ್ಮಿ ಆಗುತ್ತೆ. ತೀರಾ ಯಾವುದನ್ನು ಮನಸ್ಸಿಗೆ ತಗೊಳ್ಳೋದಕ್ಕೆ ಹೋಗಬಾರ್ದು. ಬೇಗ ಆಯಸ್ಸು ಕಮ್ಮಿ ಆಗ್ಬಿಡುತ್ತೆ. ಮುಂದಿನ ಪ್ಲಾನ್ ತಂದಿದ್ದೀನಿ, ಕೇಳಿಸ್ಕೊಳ್ತೀರಾ? ಹಲೋ, ಮಾತಾಡ್ತಾ ಇರೋದು ಸುಹಾಸಿನಿ ಅಂತ ಗೊತ್ತಿದ್ರು ನನ್ನ ಹತ್ರ ಇಂಥ ಚಿಲ್ಡ್ರೆ ಪ್ಲಾನ್ ತಗೊಬಂದಿದ್ಯಲ್ಲ, ಏನು ಅನ್ಕೊಂಡಿದ್ಯಾ ನೀನು? ಹಾಗಾದ್ರೆ ತಮ್ಗೇನು ಅನ್ನಿಸ್ತಾ ಇಲ್ವಾ? ಭಯ ಆಗ್ತಾ ಇಲ್ವಾ? ಭಯ ಅದು ನನಗೆ. ನಾನಿಷ್ಟು ಬೆಳೆದಿದ್ದೀನಿ ಅಂತಂದ್ರೆ ಅದನ್ನ ಉಳಿಸ್ಕೊಳ್ಳೋಕ್ಕೆ ಬೇಕಾಗಿರೋ ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದೀನಿ ಅಂತಾನೆ ಅರ್ಥ. ನೀನು ಈ ಸ್ಟುಪಿಡ್ ಬೆದರಿಕೆಗೆಲ್ಲ ತಲೆ ಕೆಡ್ಸ್ಕೊಳ್ಳೋಷ್ಟು ಈಡಿಯಟ್ ನಾನಲ್ಲ. ನಿನ್ನ ಬೊಗ್ಳೆನ ನಿನ್ನ ಹತ್ರನೇ ಇಟ್ಕೊ. ಒಂದು ವೇಳೆ ನಿನ್ನ ವೇದಾಂತ ಹತ್ರ ಹೋಗಿ ಎಲ್ಲ ವಿಷಯ ಹೇಳ್ತೀನಿ ಅಂದ್ರೂ ನನಗೇನು ಅಭ್ಯಂತರ ಇಲ್ಲ. ಧಾರಾಳವಾಗಿ ಮಾಡ್ಬೋದು. ಸುಹಾಸಿನಿ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಆತರ ಪಟ್ಟು ಏನ್ ಮಾಡ್ತಾ ಇದೀಯಾ ಅನ್ನೋ ಅರಿವಿದೆಯಾ? ಏನಾಗಿರ್ಬೋದು? ಹಾಗೆ ನೋಡಿದ್ರೆ ಹಿಂದೆ ಮುಂದೆ ನೋಡಿದ್ರೆ ಕಾಲ್ ಕಟ್ ಮಾಡಿದ್ಲು. ಈ ಕಾಲ್ ರಿಸೀವ್ ಕೂಡ ಮಾಡ್ತಿಲ್ಲ. ನಾನೇನಾದ್ರೂ ಇವಳಿಗೆ ಹರ್ಟ್ ಆಗೋ ರೀತಿ ಮಾತಾಡೋಣ? ಚಚಾ, ನೋವೇ. ಇನ್ ಕೇಸ್ ನಾನು ಮಾತಾಡಿದ್ರು ಅಫ್ಕೋರ್ಸ್ ಅದನ್ನು ತಗೊಳ್ಳಲ್ಲ. ಶೀಲ್ ಗಿವ್ ಇಟ್ ಬ್ಯಾಕ್. ನಾನು ಏಳ್ರದ್ದು ಒಡೆದೋಗೋಷ್ಟು ಜಾಕ್ಟೆ ಬರ್ಸಿರೋದು. ಮತ್ತೇನಾಗಿರ್ಬೋದು? ಯಾರು ಕಾಲ್ ಮಾಡ್ತಾ ಇದೀಯಾ? ಅಮೂಲ್ಯಗ. ವಾವ್, ಹಾಗಿದ್ರೆ ನಾವೆಲ್ಲ ರೇಗ್ಸಿದ್ದು ಸಾರ್ಥಕ ಆಯ್ತು. ವಾಟ್ ನಾನ್ಸೆನ್ಸ್.
ಅಯ್ಯೋ ಅದನ್ನೆಲ್ಲ ಸುಮ್ಮನೆ ಮಾಡ್ತಿದ್ದಿದ್ದಲ್ಲಪ್ಪ. ನೀನು ಮತ್ತೆ ರೌಡಿನಾದ್ನಿ ಇಬ್ರು ಒಳ್ಳೆ ಪೇರ್ ಅಂತ ನಮ್ಗೆಲ್ಲ ಅನಿಸ್ತು. ಅದಕ್ಕೆ ನಿನ್ನ ಲೈಫ್ಗೆ ಅಂತ ಹುಡುಗಿ ಬಂದ್ರೇನೆ ಉದ್ಧಾರ ಆಗೋದು ಅಂತ ನಮಗೆಲ್ಲ ಅಂಬೋಣ ಆಗಿತ್ತು. ಈ ವಿಚಾರದಲ್ಲಿ ನಮ್ಗೆ ಈಗ್ಲೂ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ನಮಗೆ ಅಂದ್ರೆ ಅಜ್ಜಿನೂ ಇದ್ರಲ್ಲಿ ಸೇರ್ಕೊಂಡಿದಾರಪ್ಪ. ಐ ಹೋಪ್ ನೀನು ಡಿಸಪಾಯಿಂಟ್ ಮಾಡಲ್ಲ ಅಂತ. ಹಲೋ ವೇದಾಂತ್. ಹಲೋ ಅಮೂಲ್ಯ, ಅಯ್ಯೋ ಓಕೆ. ಆಗಲೇ ಸಡನ್ ಕಾಲ್ ಕಟ್ ಮಾಡಿದೆ. ಈಗ ಸ್ವಲ್ಪ ಹೊತ್ತಿಂದ ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ. ನೀನು ಕಾಲ್ ಪಿಕ್ ಮಾಡಿದ್ರೆ ಕಟ್ ಮಾಡ್ತಿದ್ಯಲ್ಲ, ಏನಾಗ್ತದೆ? ಎವ್ರಿಥಿಂಗ್ ಓಕೆ? ಏನೂ ಇಲ್ಲ ವೇದಾಂತ್, ಮನೆ ಕೆಲಸ ಲೇಟಾಗಿ ಬರ್ತೀನಿ ಅಂದಿದ್ನಲ್ಲ, ಆವಾಗಲೇ ಕಟ್ಟಾಗೋಯ್ತು. ಮತ್ತೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ, ಅದಕ್ಕೆ ಪಿಕ್ ಮಾಡೋಕ್ಕಾಗಲಿಲ್ಲ. ನೀನು ನಿಜ ಹೇಳ್ತಿದ್ಯಾ? ಹಾಂ ವೇದಾಂತ್, ನಿಮ್ಗೆ ಯಾಕೆ ಡೌಟು? ಯಾಕೋಲ್ಲ, ಎವ್ರಿಥಿಂಗ್ ಇಸ್ ಓಕೆ, ಯು ಕ್ಯಾರಿ ಆನ್. ನನಗೂ ಸ್ವಲ್ಪ ಕೆಲಸ ಇದೆ. ಐ ಟಾಕ್ ಟು ಯು ಲೇಟರ್. ಸಾರಿ ವೇದಾಂತ್, ನಮ್ಮ ಮನೇಲಿ ಆಗಿರೋ ರಗಳೆನೆಲ್ಲ ಮತ್ತೆ ನಿನ್ನ ತಲೆಯಲ್ಲಿ ತುಂಬಕ್ಕೆ ನಂಗೆ ಇಷ್ಟ ಇಲ್ಲ. ನೀನು ಅದನ್ನು ರಗಳೆ ಅಂತ ಅಂದ್ಕೊಳ್ಳಲ್ಲ, ನನಗೆ ಗೊತ್ತು. ಆದರೆ ನಿಂಗೆ ಆಫೀಸಲ್ಲಿ ಸಾಕಷ್ಟು ಟೆನ್ಷನ್ಸ್ ಇರುತ್ತೆ. ಜೊತೆಗೆ ಇದನ್ನು ಹೇಳಿದ್ರೆ ಇನ್ನಷ್ಟು ಟೆನ್ಷನ್ ಆಗ್ತೀಯ ಅಂತ ಹೇಳಲಿಲ್ಲ. ಏನಾಯ್ತು? ಯಾಕೆ ಎಲ್ಲ ಓಕೆನಾ? ರೌಡಿನದ್ ಏನಂದ್ಲು? ಆಲ್ ಫೈನಾ? ನೋ, ನಥಿಂಗ್ ಟು ವರಿ. ಎಕ್ಸ್ಕ್ಯೂಸ್ ಮಿ ವಿಕ್ರಾಂತ್. ಅಮ್ಮ ಪ್ಲೀಸ್ ನಂಗೆ ಫೋರ್ಸ್ ಮಾಡಬೇಡಿ. ಆದ್ಯ, ಪಾಲಕ್ ಜ್ಯೂಸ್ ಇದು ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ತುಂಬಾ ಒಳ್ಳೇದು. ಅದನ್ನ ನೋಡ್ತಿದ್ದಾಗೆ ಗೊತ್ತಾಯ್ತು, ಅದಕ್ಕೆ ಬೇಡ ಅಂದಿದ್ದು. ಅದು ಇಷ್ಟ ಇಲ್ಲ ಅಂದ್ರೂ ಯಾಕೆ ಫೋರ್ಸ್ ಮಾಡಿ ತರ್ತೀರಾ? ನಿನಗಲ್ಲ ಅಂದ್ರೆ ನಿನ್ ಮಗುಗೋಸ್ಕರನಾದ್ರೂ ನೀ ಇದನ್ನ ಕುಡಿಲೇಬೇಕು. ಅಂದ್ರೆ ಇವಾಗ ನೀನ್ ಬಿಡಲ್ಲ ಅನ್ನು ಹೇಳಿದ್ನಲ್ಲ ಆದ್ಯ, ಇದು ಮಗು ಆರೋಗ್ಯಕ್ಕೋಸ್ಕರ. ನೀನ್ ಮಗು ವಿಚಾರದಲ್ಲಿ ಏನನ್ನೂ ಅವಾಯ್ಡ್ ಮಾಡಲ್ಲ ತಾನೆ? ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದು ನಿನ್ನಿಂದ ಕಲಿಬೇಕು. ಸರಿ ಕೊಡು. ಆದ್ಯ, ನಾನು ನಿಮ್ಮ ಅಣ್ಣನ ಹತ್ರ ಕೇಳಿದ್ದೇನೆ, ಅವನ ಉತ್ತರನೂ ನನಗೆ ಸಿಕ್ಕಿದೆ. ಆದ್ರೆ ಅವನ್ನ ಈ ಮನೇಲಿ ನನ್ನನ್ನ ಬಿಟ್ಟು ಬೇರೆ ಇನ್ಯಾರಾದ್ರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ನೀನೆ. ಅದಕ್ಕೆ ನಿನ್ನ ಹತ್ರ ಕೇಳ್ತಾ ಇದ್ದೀನಿ, ಅವನು ಯಾರನ್ನೋ ಲವ್ ಮಾಡ್ತಾ ಇದ್ದಾನೆ ಅಲ್ವಾ? ಆದ್ಯ, ಆರಾಮಾಗಿ ಕುಡಿ. ನೀನು ಫಸ್ಟು ಕುಡಿದ್ಬಿಟ್ಟು ಆಮೇಲೆ ಮಾತಾಡು, ಇಲ್ಲ ಅಂತಂದ್ರೆ ನೆತ್ತಿಗೆ ಹತ್ತುತ್ತೆ. ನನ್ನ ಪ್ರಕಾರ ಅವ್ನ ಪರ್ಸ್ನಲ್ ವಿಷಯ ಏನಾದರೂ ಇದ್ರೆ ಅದನ್ನ ನಿನ್ನ ಹತ್ರ ಶೇರ್ ಮಾಡ್ತಾನೆ. ಅದಕ್ಕೆ ನಿಮ್ಗೇನಾದ್ರೂ ಗೊತ್ತಿರುತ್ತಾ ಅಂತ ಕೇಳ್ತಾ ಇದ್ದೀನಿ. ಅವ್ನು ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದಾನಾ? ಈಗ ಯಾಕಮ್ಮ ನಿಮ್ಗೆ ಅಣ್ಣನ ಮೇಲೆ ಈ ಥರ ಅನುಮಾನ ಬಂತು? ಆದ್ಯ, ಅವನು ನನ್ನ ಮೊದಲನೇ ಮಗ. ಅವನಿಗೆ ಒಂದಿನ ಸರಿಯಾಗಿ ನಿದ್ದೆ ಬಂದಿಲ್ಲ ಅಂದ್ರೂ ಅದು ನನಗೆ ಗೊತ್ತಾಗುತ್ತೆ. ಅವನ ಉಸಿರಾಟದಲ್ಲಿ ವ್ಯತ್ಯಾಸ ಆದ್ರೂ ಅದು ನನಗೆ ಅರ್ಥ ಆಗುತ್ತೆ. ಹಾಗಿರುವಾಗ ಅವನು ಪ್ರೀತಿ ಮಾಡ್ತಿದ್ದಾನೆ ಅಂದ್ರೆ ನನಗೆ ಗೊತ್ತಾಗಲ್ವಾ? ನಿಮಗೆ ಗೊತ್ತಾಗಿದ್ದು ನಿಜ, ಅವನು ಪ್ರೀತಿಸ್ತಾ ಇರೋದು ನಿಜಾನೇ. ಆದರೆ ನಾನು ಹೇಗದ ನಿಮ್ಮ ಹತ್ರ ಹೇಳೋಕ್ಕಾಗತ್ತಮ್ಮ? ಹೇಳಾದ್ಯ, ಅವನು ಪ್ರೀತಿ ಮಾಡ್ತಿರೋದು ನಿಜ ಅಲ್ವಾ? ಇಲ್ಲಮ್ಮ, ನನಗೆ ಗೊತ್ತಿರೋ ಹಾಗೆ ಅವನಿಗೆ ಪ್ರೀತಿ ಗೀತಿ ಎಲ್ಲ ಆಗಿರೋ ಆಗಿಲ್ಲ. ನಿಜನಾ? ಹ್ಞೂ ಅಮ್ಮ,
ಅಣ್ಣಂಗೆ ಬಿಸ್ನೆಸ್ ಕೆಲಸನೇ ಮುಗಿಯಲ್ಲ. ಹಾಗಿರುವಾಗ ಇದಕ್ಕೆಲ್ಲ ಎಲ್ಲಿ ಟೈಮ್ ಇರತ್ತಮ್ಮ? ಹುಡುಗಿರಂದ್ರೆ ಆಗಲ್ಲ ಅನ್ನೋನು ಪ್ರೀತಿ ಗೀತೆ ಎಲ್ಲ ಮಾಡ್ತಾನೆ ಅಂತೀರಾ?